ಬಂಧುಗಳೇ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, ವಿಡಿಯೋದಲ್ಲಿ ನೋಡಿ, ಒಂದು ವಿಡಿಯೋ ಹಾಕಿದ್ದೀನಿ ನಿಮಗೆ, ಅದ್ರ ಬಗ್ಗೆ ತಿಳಿಯುತ್ತೆ. ಆಗಸ್ಟ್ 15 ರಾಯಣ್ಣ ಅವರ ಜನನ ಸ್ವಾತಂತ್ರ್ಯೋತ್ಸವ. ಜನವರಿ 26 ರಾಯಣ್ಣರು ಹುತಾತ್ಮರಾದಂಥ ದಿನ, ಗಣರಾಜ್ಯೋತ್ಸವ. ಎಂಥ ವಿದ್ಯಾಟ ರೀ! ಭಗವಂತ ಎಂಥ ಮಗನಿಗೆ ಸೌಭಾಗ್ಯ ಕೊಟ್ಟರು. ರಾಯಣ್ಣ ಹುಟ್ಟಿದ್ರೆ ಸ್ವಾತಂತ್ರ್ಯೋತ್ಸವ, ಹುತಾತ್ಮರಾದರೆ ಗಣರಾಜ್ಯೋತ್ಸವ. ಎಂಥ ಅದ್ಭುತ, ಎಂಥ ಅದ್ಭುತ! ಎಲ್ಲರಿಗೂ ಇದು ಸಿಗಲ್ಲ, ಪವಾಡ ಪುರುಷರಿಗೆ ಮಾತ್ರ ಸಿಗೋದು. ಗಲ್ಲಿ ಬಂದು ನಿಂತರು ಎದೆ ನಡುಗ್ತಾ ಇರೋವಂಥ ಜೀವ ಅಂದರೆ ನಮ್ಮ ರಾಯಣ್ಣವ್ರ ಜೀವ ಅಲ್ವಾ? ಅಂಥ ಪವಾಡ ಪುರುಷರು ಹುಟ್ಟಿರೋಂಥ ನಾಡಲ್ಲಿ ನಾವು ಹುಟ್ಟಿರೋದು ನಮ್ಮ ಪುಣ್ಯ, ನಮ್ಮ ಯಾವುದೋ ಜನ್ಮದ ಪುಣ್ಯ ಅನಿಸುತ್ತೆ ಸ್ನೇಹಿತರೆ. ಅವ್ರು ಹುಟ್ಟಿರೋ ಅಂಥ ನಾಡಲ್ಲಿ ನಾವು ಹುಟ್ಟಿರೋದು, ಅವರು ನಡೆದಾಡಿ ಸ್ವರ್ಸಿರೋ ಅಂಥ ಜಾಗದಲ್ಲಿ ನಾವು ಒಡ್ಡಾಡಿರೋದು. ಯಾಕೆ ವಿಷಯ ಹೇಳ್ತೀನಿ ಅಂದರೆ, ನಾನು ಅಲ್ಲಿ ಹೋಗಿದ್ದೀನಿ, ಬಂದಿದ್ದೀನಿ. ಬೈಲಹೊಂಗಲ, ಕಿತ್ತೂರು ಎಲ್ಲ ಅಡ್ಡಾಡಿದ್ದೀನಿ. ಅವ್ರ ಬಗ್ಗೆ ಕೇಳಿದ್ದೀನಿ, ಇತಿಹಾಸ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಬೈಲಹೊಂಗಲ ಎಲ್ಲ ನಾನು ತಿರುಗಾಡಿದ್ದೀನಿ. 2 ವರ್ಷ ನಾನು ಬೈಲಹೊಂಗಲದಲ್ಲಿದ್ದೆ. ಹಾಗಾಗಿ ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಮೂಲಕ ಹೇಳೋದು ಏನಂದರೆ, ಜನವರಿ 26 ಬಂತು, ಸಂಗೊಳ್ಳಿ ರಾಯಣ್ಣವರು ಹುತಾತ್ಮರಾದ ದಿನ. ಅದಕ್ಕೋಸ್ಕರ ರೀಲ್ಸು, ಸ್ಟೇಟಸ್ಸು ಎಲ್ಲ ಹಾಕ್ಬೇಕು. ಆ ಥರ ಆಗ್ಬಾರ್ದು. ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ಗಳಿಗೆ ರಾಯಣ್ಣವ್ರು ನೆನಿಬೇಕು, ರಾಯಣ್ಣವ್ರನ್ನ ಜಪಿಸ್ಬೇಕು. ಪ್ರತಿ ಮಕ್ಕಳಿಗೂ ಕಿವಿಯಲ್ಲಿ ಡೈಲಿ ರಾಯಣ್ಣವ್ರ ಹೆಸರು ಹೇಳಬೇಕು. ಅಂಥ ವ್ಯಕ್ತಿತ್ವ ನಮ್ಮ ಸಂಗೊಳ್ಳಿ ರಾಯಣ್ಣವ್ರದ್ದು. ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದ್ಯಾವುದೋ ಊರಿಗೆ ಕಳಿಸ್ತೀರ, ನೀರಲ್ಲಿ ಆಟ ಆಡೋಕ್ಕೆ, ಅದಕ್ಕೆ ಇದಕ್ಕೆ, ಮಕ್ಕಳನ್ನ ಟೂರಿಗೆ. ಅದು ಬಿಟ್ಟು ದಯವಿಟ್ಟು ನೀವು ಇಂಥ ಸ್ಥಳಕ್ಕೆ ಕಳಿಸ್ಬೇಕು, ನಂದಗಡಕ್ಕೆ ಹೋಗಬೇಕು, ರಾಯಣ್ಣವ್ರ ಪಾದ ಸ್ಪರ್ಶ ಮಾಡಬೇಕು, ರಾಯಣ್ಣವರಿಗೆ ಕೈ ಮುಗಿಬೇಕು ಬಂಧುಗಳೇ. ಯಾಕೆ ಅಂದರೆ ಅವ್ರ ವ್ಯಕ್ತಿತ್ವ ಅಂಥದ್ದು. ಅವರ ಕಿಚ್ಚು ಬಗ್ಗೆ ಹೇಳ್ಕೊಡ್ಬೇಕು, ಅವರ ಶಕ್ತಿ ಬಗ್ಗೆ ಹೇಳ್ಕೊಡ್ಬೇಕು, ಅವರ ಯುಕ್ತಿ ಬಗ್ಗೆ ಹೇಳ್ಕೊಡ್ಬೇಕು. ನಾಡಿಗೆ ಅವರು ನಾಡಿಗೋಸ್ಕರ ಏನು ಮಾಡಿದ್ರು, ನಾಡಿಗಿದ್ದಿದ್ದು ಅವರ ಕಿಚ್ಚು, ಅವರ ಶಕ್ತಿ ಬಗ್ಗೆ, ರಾಯಣ್ಣವ್ರ ಬಗ್ಗೆ ಹೇಳ್ಕೊಡ್ಬೇಕು ಮಕ್ಕಳೇ. ಏನಾದರೂ ತಪ್ಪಿದ್ರೆ ಈ ವಿಡಿಯೋದಲ್ಲಿ ಕ್ಷಮಿಸಿ. ನನಗೆ ತಿಳಿದಂಗೆ ನಾನೊಬ್ಬ ಕನ್ನಡಿಗನಾಗಿ ಈ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಯಣ್ಣವ್ರನ್ನ ಮಸಾಲೆ ಮಾರಕ್ಕೆ ಬಂದವರು ಮೋಸ ಮಾಡಿ ನಮ್ಮ ರಾಯಣ್ಣವ್ರನ್ನ ಗಲ್ಲಿಗೆ ಹಾಕಿದ್ರು. ಅಂಥ ಪವಾಡ ಪುರುಷರನ್ನೇ ಬಿಟ್ಟಿಲ್ಲ ಈ ಜನಗಳು, ಮೋಸ ಮಾಡಿದ್ರು. ಆದರೆ ಇಡೀ 7 ಕೋಟಿ ಕನ್ನಡಿಗರ ಹೃದಯದಲ್ಲಿ ರಾಯಣ್ಣ ಇದ್ದಾರೆ. ಪ್ರತಿ ದಿನ ರಾಯಣ್ಣ ನೆನೆಸ್ಬೇಕು, ಪ್ರತಿ ಗಳಿಗೆನೂ ಜನಗಳೇ ನೆನೆಸ್ಲೇಬೇಕು. ಯಾವತ್ತೋ ಒಂದಿನ ಜನವರಿ 26 ಬಂದ ತಕ್ಷಣ ರಾಯಣ್ಣವರು ಸ್ಟೇಟಸ್ ಹಾಕೋದಲ್ಲ, ವಿಡಿಯೋ ಹಾಕೋದಲ್ಲ, ಫೋಟೋ ಹಾಕೋದಲ್ಲ. ಪ್ರತಿ ದಿನವೂ ಈ ಕೆಲಸ ಆಗಬೇಕು. ಪ್ರತಿ ತರಗತಿಲಿ ಈ ಪಾಠ ಆಗಬೇಕು. ಸರ್ಕಾರಕ್ಕೆ ನನ್ನ ಮನವಿ, ಪ್ರತಿದಿನ ಪಾಠಗಳು ಆಗಬೇಕು, ಎಲ್ಲದೂ ಆಗಬೇಕು. ನಮ್ಮ ರಾಯಣ್ಣವ್ರ ಶೌರ್ಯ, ವೀರತನ, ಎಚ್ಚೆದೆಯ ಬಂಟ ನಮ್ಮ ರಾಯಣ್ಣನವರು. ಅವ್ರ ಬಗ್ಗೆ ದಯವಿಟ್ಟು ಪ್ರತಿದಿನ ಮಕ್ಕಳಿಗೆ ಪಾಠ ಹೇಳಿ, ಅವರ ಯಶೋಗಾಥೆ ಬಗ್ಗೆ ನೀವು ಹೇಳಬೇಕು, ತಿಳಿಸ್ಬೇಕು. ಸರ್ಕಾರಕ್ಕೆ ನನ್ನ ಮನವಿ, ಯಾವುದೋ ಒಂದು ಪುಟದಲ್ಲಿ ರಾಯಣ್ಣವ್ರ ಬಗ್ಗೆ ಹೇಳೋದು ಹೋಗೋದಲ್ಲ, ಒಂದು ಬುಕ್ಕನ್ನೇ ಮಾಡಬೇಕು ಸರ್ಕಾರದವರು. ಅಂತ ಯಶೋಗಾಥೆ ಇದೆ. ಜೈ ರಾಯಣ್ಣ. ನಮಸ್ಕಾರ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.